ಪಕ್ಕ ಇವರು ಓಟ್ ಹಾಕಿದ್ರು ಇವನು ಕೇಳಿ ಕರೆಕ್ಟ್ ಎಲ್ಲ ಇಲ್ಲಿ 34 60 ಆಗಿದೆ ನಂಬರ್ ಅದನ್ನು ಚೇಂಜ್ ಮಾಡ್ಕೋಣ. ಇಲ್ಲೇ ಆಗ್ತದೆ ಚಂದ್ರ ಕ್ಷೇತ್ರ ಯಾವುದು? ಅಂತಂದ್ರೆ ಹಿಂದಿನ ಅದು ಕೆಬಿ ಪಿಲ್ಲಪ್ಪನವರ 2015ರಿಂದ ಆಡಳಿತ ಕೈ ತಪ್ಪಿ ಹೋಗಿತ್ತು. ಈ ಬಾರಿ ಮತ್ತೆ ಆಡಳಿತ ಪ್ರಯತ್ನ ನಾವು ಮಾಡಿದೀವಿ. ಈ ಬಾರಿ ಖಂಡಿತ ಮತದಾರರು ನಮಗೆ ಮನ್ನಣೆಯನ್ನ ಕೊಡ್ತಾರೆ. ಹೆಚ್ಚು ಸ್ಥಾನಗಳನ್ನ ದ್ರಾಕ್ಷಿ ಗುಂಪಿಗೆ ಕೊಟ್ಟು, ಅಂದ್ರೆ ನಮ್ಮ ಪಕ್ಷದ ನಮ್ಮ ಅಭ್ಯರ್ಥಿಗಳ ದ್ರಾಕ್ಷಿಗೆ ಕೊಟ್ಟು ಈ ಬಾರಿ ಬ್ಯಾಂಕಿನ ಆಡಳಿತವನ್ನ ಮಟ್ಟಕ್ಕೆ ತೆಗೆದುಕೊಳ್ತೇವೆ. ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ, ಈಗಾಗಲೇ ಟೈಲ್ಸ್ ಕಿಟ್ ಬಂದಿದೆ. 6 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ, ಕಳಪೆ ಕಾಮಗಾರಿ ಏನು ಯಾವ ರೀತಿ ಮಾಡಿದ್ರೆ ಯಾರ್ಯಾರು ಪಾಲು ಎಷ್ಟಿದೆ ಗೊತ್ತಿಲ್ಲ. ಇದೆಲ್ಲ ನಾವು ತನಿಖೆಗೆ ಒಳಪಡಿಸ್ತೀವಿ. ಆ ಬ್ಯಾಂಕಿನ 2 ವರ್ಷದಲ್ಲಿ ಟೈಲ್ಸ್ ಕಿತ್ತೋಗದೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಮಟ್ಟಿಗೆ ಕಾಮಗಾರಿ ಆಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ಜನ ಕೂಡ ತೀರ್ಮಾನ ಮಾಡಿರೋದಂದ್ರೆ ನಮ್ಮ ವಶದಲ್ಲೇ ಇರಬೇಕು, ಇವರು ಆಡಳಿತ ಚೆನ್ನಾಗಿ ಆಗ್ತದೆ ಅಂತ ತೀರ್ಮಾನ ಮಾಡಿದ್ದಾರೆ. ಇವತ್ತು ಸಂಜೆ ಹೊತ್ತಿಗೆ ಬಹುತೇಕ ಫಲಿತಾಂಶ ಬರುತ್ತೆ. ಈಗಾಗಲೇ 3 ಕ್ಷೇತ್ರಗಳು, 5 ಕ್ಷೇತ್ರಗಳು ಇನಾನಿಮಸ್ ಆಗಿದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆ ನಮ್ದೇ ಇದೆ. ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನ ಆಡಳಿತವನ್ನು ನಮ್ಮ ಪಕ್ಷದವರು ವಹಿಸ್ಕೊಳ್ತಾರೆ. ಈಗ ಇನಾನಿಮಸ್ ಆಗಿರೋದ್ರಲ್ಲಿ ನಿಮ್ಮ ಒಂದು ಪಕ್ಷದ ಪ್ರತಿನಿಧಿಗಳು ಎಷ್ಟು ಜನ ಇದ್ದಾರೆ? ಅದು ನಾವು ಹೇಳ್ತೀವಿ. ಅವ್ರು 4 ಅಂತಾರೆ. ನಾಳೆ ದಿನ ಪಕ್ಕಕ್ಕೆ ಬಂದು ನಿಂತಾಗ ಗೊತ್ತಾಗ್ತದೆ. ಚುನಾವಣೆ ಮುಗಿದ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ PLD ಬ್ಯಾಂಕ್ ನಲ್ಲಿ ಷೇರ್ದಾರರ ಸಂಖ್ಯೆ ಹಿಂದಿನ ಕಾಲದಲ್ಲಿ ನೀವು ಅಧ್ಯಕ್ಷ ಆದಾಗ ಎಷ್ಟಿದೆಯೋ ಈಗಲೂ ಅಷ್ಟೇ ಸರಿಸುಮಾರು ಬರ್ತಾ ಇದೆ. ಈ ಷೇರ್ದಾರರ ಸಂಖ್ಯೆನ ಹೆಚ್ಚು ಮಾಡೋದ್ರ ಬಗ್ಗೆ ನಿಮ್ಮ ಒಂದು ಆಡಳಿತ ವ್ಯವಸ್ಥೆ ಅಧಿಕಾರಕ್ಕೆ ಬಂದ್ರೆ ಏನ್ ಕ್ರಮ ತಗೊಂತೀರಾ? ಷೇರು ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ. ಮತದಾರರ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಸಹಕಾರಿ ಕಾಯ್ದೆ ಪ್ರಕಾರ 3 ವರ್ಷ ಜನರಲ್ ಬಾಡಿಯಲ್ಲಿ ಭಾಗವಹಿಸಬೇಕು, ವ್ಯವಹಾರ ಮಾಡಿರ್ಬೇಕು ಅಂತಕ್ಕಂಥ ಆ ನಿಯಮಗಳನ್ನು ಪಾಲಿಸದೇ ಇರೋದ್ರಿಂದ ಬಹಳಷ್ಟು ಜನ ಮತದಾರರ ಪಟ್ಟಿಯಿಂದ ಕೈ ತಪ್ಪಿ ಹೋಗಿದ್ದಾರೆ. ನಿನ್ನೆ ಕೋರ್ಟ್ ಕೂಡ ಒಂದು 10 ಜನಕ್ಕೆ ಮತದಾನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದು ಪ್ರಕ್ರಿಯೆ ನಡೀತಾ ಇದೆ. 13 ಸ್ಥಾನಗಳಿಗೆ ಚುನಾವಣೆ ಒಟ್ಟು. ಇದರಲ್ಲಿ ಒಟ್ಟು ಸ್ಥಾನಗಳು 13. ನಾಮಿನೇಷನ್ 13 13 ಸ್ಥಾನ